ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ತುಂಬಾ ಜನಗಳು ವೇಟ್ ಮಾಡ್ತಾ ಇರೋದೇ ಗೃಹಲಕ್ಷ್ಮಿ ದುಡ್ಡಿಗೋಸ್ಕರ. ಯಾಕೆ ಗೌರಿ ಗಣೇಶ ಹಬ್ಬಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 2,000 ರೂಪಾಯಿ ಹಣವನ್ನ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಗೌರಿ ಗಣೇಶ ಹಬ್ಬನೇ ಮುಗೀತು, ಇನ್ನೇನು ಮಹಾಲಯ ಅಮಾವಾಸ್ಯೆನೇ ಹತ್ರ ಬರ್ತಾ ಇದೆ. ಅಟ್ಲೀಸ್ಟ್ ಆ ಒಂದು ಹಬ್ಬಕ್ಕಾದ್ರೂ ನಮ್ಗೆಲ್ರಿಗೂ ಕೂಡ ಮತ್ತೆ 2,000 ರೂಪಾಯಿ ಹಣವನ್ನ ಹಾಕ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಮ್ಗೆಲ್ರಿಗೂ ಕೂಡ ಅನಿಸ್ತಾನೆ ಇರುತ್ತೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಈಗ ಆಲ್ರೆಡಿ 22ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ನಮಗೆ ಒಂದು ಮಾಹಿತಿ ಲೇಟೆಸ್ಟ್ ಆಗಿ ಸಿಕ್ಕಿದೆ. ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಷ್ಟು ಹಣ ಬರುತ್ತೆ, ಯಾವ ಒಂದು ಹಬ್ಬಕ್ಕೆ ಹಣ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಅದಷ್ಟೇ ಅಲ್ಲ, ಸರ್ಕಾರದಿಂದ ಇನ್ನೊಂದು ಯೋಜನೆಯನ್ನ ಕೂಡ ಇವಾಗ ಜಾರಿಗೆ ತರಲಾಗ್ತಾ ಇದೆ. ಅದರಲ್ಲಿ ನಿಮ್ಗೆ 4 ಲಕ್ಷದವರೆಗೂ ಕೂಡ ಸಾಲ ಕೊಡ್ತಾರೆ. ಓಕೆನಾ? ಆ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಹಾಗೇನೆ ಯಾವ್ದು ಅದೊಂದು ಯೋಜನೆ, ಹಾಗೇನೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಎಷ್ಟು ಏಜ್ ಅವ್ರು ಹಾಕ್ಬೋದು, ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಅದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಏನ್ ಹೇಳ್ತೀನೋ ನಿಮ್ಗೆ 4 ಲಕ್ಷ ಸಾಲ ಅಂತ ಹೇಳ್ಬಿಟ್ಟು, ಇದು ಫುಲ್ ಸಾಲ ಏನು ನೀವು ತೀರ್ಸೋ ಹಾಗಿಲ್ಲ. ಓಕೆನಾ? ಅದರಲ್ಲಿ 70% ಅಷ್ಟು ನಿಮ್ಗೆ ಸಬ್ಸಿಡಿಯನ್ನ ಸರ್ಕಾರವೇ ಕೊಡುತ್ತೆ. ಇನ್ನು 30% ಮಾತ್ರ ನೀವು ಸಾಲವನ್ನ ತೀರಿಸಬೇಕಾಗುತ್ತೆ. ಓಕೆನಾ? ತುಂಬಾ ಒಳ್ಳೆ ಯೋಜನೆನೆ. ಈ ಎರಡು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಓಕೆನಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ. ಅದಾದ್ಮೇಲೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ನಲ್ವಾ, ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಈಗ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಟೆಲಿಗ್ರಾಮ್ ಅಲ್ಲಿ ಅನೌನ್ಸ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಸದ್ಯದಲ್ಲೇ ಅಂದ್ರೆ ಇನ್ನು ಕೇವಲ 1 ವಾರದಲ್ಲಿ ನಿಮಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಇದನ್ನ ನೋಡಿದಾಗ ನಮ್ಗೆ ನಿಮ್ಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅಯ್ಯೋ ಏನೋ ಬಿಡಿ, ಇನ್ನೊಂದು ಕಂತು 2,000 ರೂಪಾಯಿ ಹಣ ಹೇಗೋ ಹಬ್ಬದೊಳಗಡೆ ಹಾಕ್ತಾರಂತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಒಂದು ಖುಷಿ ಸುದ್ದಿ ಜೊತೆಗೆ ಇನ್ನೊಂದು ಕಹಿ ಸುದ್ದಿಯನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಈ 1 ವಾರದ ಒಳಗಡೆ ನಿಮಗೆ ಮತ್ತೆ 2,000 ರೂಪಾಯಿ ಹಣವನ್ನ ಹಾಕ್ತೀವಿ. ಒಂದು ವೇಳೆ 1 ವಾರದೊಳಗಡೆ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ ಹಣ ಬರುತ್ತೆ ಹೇಳಿ? ದಸರಾ ಹಬ್ಬಕ್ಕೆ ಒಟ್ಟಿಗೆ ನಾವು ನಿಮ್ಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ದಸರಾ ಹಬ್ಬ ಯಾವಾಗಿರೋದು ಅಂದ್ರೆ ನಿಮಗೆ ಗೊತ್ತಲ್ವಾ? ಮುಂದಿನ ತಿಂಗಳು ಮೇ ಬಿ ಅಕ್ಟೋಬರ್ 2ನೇ ತಾರೀಕೇನೋ ಈ ಒಂದು ದಸರಾ ಹಬ್ಬ ಬರ್ಬೋದು. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಈ ತಿಂಗಳಲ್ಲೂ ಕೂಡ ನಿಮ್ಗೆ ಹಣ ಬರೋದೇ ಇಲ್ಲ ಅನ್ನೋ ರೀತಿ ಅವರು ಮಾತಾಡ್ತಾ ಇದ್ದಾರೆ. ಅಡ್ಗೋಡೆ ಮೇಲೆ ಒಂದ್ ರೀತಿಯಾಗಿ ದೀಪ ಇಟ್ಟಂಗ್ ಆಯ್ತು. ಈಗ ಅವ್ರು ಹೇಳಿದ್ದೇನು, 1 ವಾರದೊಳಗಡೆ ನಾವು ಹಣವನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ವಾರದೊಳಗಡೆ ನಿಮ್ಗೆ ಏನಾದ್ರು ಹಣ ಬಂತು ಅಂತ ಹೇಳಿದ್ರೆ 2,000 ರೂಪಾಯಿ ಹಣ ಬರುತ್ತಂತೆ. ಓಕೆನಾ? ಅವರೇ ನಮ್ಮ ಹಾಗೆ ಡೀಪ್ ಆಗಿ ಕುತ್ಕೊಂಡು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಏನೋ ಒಂದು ಮೆಸೇಜ್ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತಾರೆ, ಅದನ್ನ ನಾವು ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ನಿಮ್ಗೇನಾದ್ರೂ ಇವಾಗ 1 ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ನಾವು ದಸರಾ ಹಬ್ಬಕ್ಕೆ ನಿಮಗೆ 2,000 ಪ್ಲಸ್ 2,000 ಟೋಟಲ್ ಆಗಿ 4,000 ಹಣವನ್ನ ಕೊಟ್ಟು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿರುವಂತದ್ದು. ಈಗ ನಿಮ್ಗೆ ಗೊತ್ತಿರೋದೇನು, 22ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕಂತ ಹೇಳ್ಬಿಟ್ಟು. ಬಟ್ ಅವ್ರು ಹೇಳ್ತಾ ಇರೋದೇನು, 25ನೇ ಕಂತಿನ ಹಣವನ್ನ ಹಾಕ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅವ್ರೇನಾದ್ರೂ ಈ ತಿಂಗಳು ಕೂಡ ನಿಮ್ಗೆ ಹಣವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರು ಒಂದು 8,000 ರೂಪಾಯಿ ಹಣವನ್ನ ನಮ್ಮ ಮಹಿಳೆಯರಿಗೆ ಕೊಡ್ಬೇಕಾಗುತ್ತೆ. ಬಟ್ ಅವ್ರ ಲೆಕ್ಕದಲ್ಲಿ ಅಷ್ಟಿಲ್ಲ. ಆದ್ರೆ ನಮ್ಮ ಜನಗಳು ಇಲ್ಲಿ ಯಾರು ಕೂಡ ದಡ್ರಿಲ್ಲ. ನಾನು ಕೂಡ ನಿಮ್ಗೆ ಅವತ್ತಿಂದಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಇವಾಗ ಇನ್ನೂ ಅವ್ರು ನಮ್ಗೆ ಕೊಡ್ತಾ ಇರೋದು 22ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಅವರು ಪೆಂಡಿಂಗ್ ಹಣವನ್ನ ಉಳಿಸ್ಕೊಂಡು ಹೋದ್ರೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ. ಜನಗಳಿಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಇವ್ರೇನಾದ್ರೂ ಈ ರೀತಿಯಾಗಿ ಮಾಡ್ತಾ ಇದಾರ ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತಾ ಇದೆ. ಕೊಡ್ತಾರೆ, ಪ್ರತಿ ತಿಂಗಳು ಬರೀ 2,000 ತಾನೇ ಕೇಳೋದು. ಅದಕ್ಕಿಂತ ನಮ್ಗೆ ಒಟ್ಟೊಟ್ಟಾಗಿ 4,000 ಕೊಡಿ, 8,000 ಕೊಡಿ ಅಂತ ಹೇಳಿ ಯಾರು ಕೇಳಲ್ಲ. ಕರೆಕ್ಟ್ ಆಗಿ ಕೊಡಿ. ಇಲ್ಲ ಅಂದ್ರೆ ದುಡ್ಡು ಇಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೂ 2 ತಿಂಗಳು ಕೊಡೋದಕ್ಕೆ ಆಗಲ್ರಮ್ಮ, ನೆಕ್ಸ್ಟ್ ತಿಂಗಳಲ್ಲಿ ನಾವು ಕರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಇಂತ ಡೇಟ್ ಅಲ್ಲಿ ಅಂತ ಕೂಡ ಅವ್ರು ಹೇಳೋದಿಲ್ಲ. ಹೋದ್ ಸರಿ ಏನ್ ಹೇಳಿದ್ರು ನೋಡಿ, ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನ ಕೊಟ್ಬಿಡ್ತೀವಿ ಮಹಿಳೆಯರಿಗೆ ಹಬ್ಬ ಮಾಡೋದಕ್ಕೆ ಅಂತ ಹೇಳಿದ್ರು. ಅವತ್ತೆಲ್ಲಾ ಕೂತ್ಕೊಂಡು ನಾವು ವಿಡಿಯೋ ಮಾಡಿದ್ವಿ. ಆದ್ರೆ ನಿಮ್ ಖಾತೆಗಳಿಗೆ 1 ರೂಪಾಯಿ ಹಣ ಕೂಡ ಬರ್ಲಿಲ್ಲ. ಹೌದಾ? 21ನೇ ಕಂತಿಗೆ ಲಾಸ್ಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ. 22ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಹಾಕೋದೇನಂತಂದ್ರೆ, ಇನ್ನು 1 ವಾರದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಹೇಳಿದ್ರೆ ದಸರಾ ಹಬ್ಬಕ್ಕೆ ಕೊಟ್ಬಿಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ನೋಡಿ, ಇನ್ನು 1 ವಾರ ವೆಯ್ಟ್ ಮಾಡಿ ನೋಡಿ, ಬಂತು ಅಂತ ಹೇಳಿದ್ರೆ 2,000 ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಮ್ಮ ಒಂದು ಮಹಿಳೆಯರಿಗೆ ಆಸೆ ತೋರಿಸಿ ಮೋಸವನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ನನ್ನ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅಂಡ್ ಮುಖ್ಯವಾಗಿ ನೀವು ಕೂಡ ಕಮೆಂಟ್ ಮಾಡಲೇಬೇಕು. ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾನೆ ಇರ್ತೀನಿ, 22ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ, ಆದಷ್ಟು ಬೇಗ ಹಾಕಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಗೆ ಏನಾಗುತ್ತೋ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇವತ್ತಿನ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿದ್ದಂತಹ ಲೇಟೆಸ್ಟ್ ಆದ ಅಪ್ಡೇಟ್. ಏನು ಮಾಡೋದಕ್ಕಾಗೋದಿಲ್ಲ, ಬಂದ್ರೆ ಇನ್ನೊಂದು ವಾರದಲ್ಲಿ, ಇಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಅಷ್ಟೇನೆ. ತುಂಬಾ ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ ಅಲ್ವಾ, 22ನೇ ಕಂತಿನ ಹಣ ಬಂದಿಲ್ಲ, ಇನ್ನು ಯಾವಾಗ ಬರುತ್ತೆ ತಿಳಿಸಿ
ತಿಳಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ನಿಮ್ಗೆ. ನಾನು ಹೇಳಿದ್ನಲ್ವಾ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು. ಈ ಒಂದು ಯೋಜನೆ ಅಡಿ ನಿಮ್ಗೆ 4 ಲಕ್ಷದವರೆಗೂ ಸಾಲವನ್ನ ಕೊಡ್ತಾರೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ತವ್ರಿಗೆ. ಅಂಡ್ ನಿಮ್ಗೆ 4 ಲಕ್ಷ ಬೇಡ ಅಂತಂದ್ರೆ ತೊಂದರೆ ಇಲ್ಲ, ಕೇವಲ 1 ಲಕ್ಷ ಬೇಕಾದ್ರೂ ನೀವು ಸಾಲವನ್ನ ತಗೋಬಹುದು. 1 ಲಕ್ಷನೂ ಕೊಡ್ತಾರೆ, 2 ಲಕ್ಷನೂ ಕೊಡ್ತಾರೆ, 3 ಲಕ್ಷನೂ ಕೊಡ್ತಾರೆ. ಒಟ್ಟು 4 ಲಕ್ಷದವರೆಗೂ ಕೂಡ ಇಲ್ಲಿ ಸಾಲ ಇದೆ. ನಿಮ್ಗೆ ಎಷ್ಟು ಬೇಕು ಸಾಲ ಅಷ್ಟಕ್ಕೆ ನೀವು ಅಲ್ಲಿ ಅರ್ಜಿಯನ್ನ ಹಾಕೋಬಹುದು. ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಯಾಕೆ ಸಾಲವನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಸುಮ್ನೆ ನಮ್ಗಳಿಗೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಕೊಡೋದಿಲ್ಲ. ಸೊ ಏನಾದ್ರೂ ಸ್ವಂತ ಉದ್ಯಮವನ್ನ ನೀವು ಪ್ರಾರಂಭ ಮಾಡಬೇಕು ಅಂದ್ರೆ ಚಿಕ್ಕ ಪುಟ್ಟದಾಗಿ ಹೋಟೆಲ್ ಇಡೋದು, ಅಥವಾ ಚಿಕ್ಕ ಪುಟ್ಟದಾಗಿ ಮನೆಯಲ್ಲೇ ಸೀರೆ ಬಿಸ್ನೆಸ್ ಮಾಡ್ತಾರೆ, ಅಥವಾ ಏನೋ ಟೈಲರಿಂಗ್ ಶಾಪ್ ಇಡ್ತಾ ಇರ್ತಾರೆ, ಅಥವಾ ಕಾಫಿ ಟೀ ಅಂಗಡಿ ಇಡ್ತಾ ಇರ್ತಾರೆ, ಅಥವಾ ಚಿಲ್ಲರೆ ಅಂಗಡಿ ಇಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಏನಾದ್ರೂ ಒಂದು ಉದ್ಯೋಗವನ್ನ ಅಂದ್ರೆ ಸ್ವಂತ ಉದ್ಯೋಗವನ್ನ ಅವ್ರ ಕಾಲ್ ಮೇಲೆ ಅವರು ನಿಂತ್ಕೋಬೇಕು. ಸೊ ಆ ರೀತಿಯಾಗಿ ಏನಾದ್ರೂ ಒಂದು ಬಿಸ್ನೆಸ್ ಅನ್ನ ನೀವು ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಮಾತ್ರ ಈ ಒಂದು ಲೋನ್ ಅನ್ನ ಕೊಡ್ತಾರೆ. ಈಗ ನೀವು ಕೇಳ್ಬೋದು, ಅದೇ ಗೊತ್ತಾಗುತ್ತೆ ಅವ್ರಿಗೆ, ನಾವು ಒಂದು ಸುಳ್ಳು ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಅನ್ನ ಬರ್ದಾಕ್ತಿವಿ ಬಿಡಿ, ಏನೋ ಒಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ ಖರ್ಚಿಗೆ ಬೇಕಾಗಿದೆ ದುಡ್ಡು ತಗೋಬಹುದು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಆ ರೀತಿಯಾಗಿ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆಲ್ಲ ಒಂದು ಕಂಪಲ್ಸರಿ ಆಗಿ ಡಾಕ್ಯುಮೆಂಟ್ ಕೇಳ್ತಾರೆ. ಅದನ್ನ ನೀವು ಗ್ರಾಮ ಕಚೇರಿಗಳಿಗೆ, ಸೈಬರ್ ಸೆಂಟರ್ ಗಳಿಗೆ ಹೋಗ್ತಿರಲ್ವಾ, ಅವರು ಅಲ್ಲೇ ಮಾಡ್ಕೊಡ್ತಾರೆ. ಓಕೆನಾ? ಆ ಡಾಕ್ಯುಮೆಂಟ್ ಇಲ್ದೇನೆ ನಿಮ್ಮ ಹತ್ರ ಅರ್ಜಿಯನ್ನ ಹಾಕಿಸ್ಕೊಳ್ಳೋದಿಲ್ಲ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸ್ವಯಂ ದೃಢೀಕರಣ ಪತ್ರವನ್ನ ಬರೆದು ಸೈನ್ ಎಲ್ಲ ತಗೋತಾರೆ. ಓಕೆನಾ? ಸೊ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಅಕೌಂಟ್ ನಂಬರ್ ಕೊಡಬೇಕು. ಅಂಡ್ ನಿಮ್ಮ ರೇಷನ್ ಕಾರ್ಡ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಆಗೋದಿಲ್ಲ. ಅಂಡ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂಡ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದು 2 ಲಕ್ಷದ ಒಳಗಡೆ ಇರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ನೀವು ಹಳ್ಳಿಯವರಾಗಿದ್ರು ಕೂಡ ಅರ್ಜಿಯನ್ನ ಹಾಕಬಹುದು, ಅಥವಾ ಸಿಟಿಯವರಾಗಿದ್ರು ಕೂಡ ಅರ್ಜಿಯನ್ನ ಹಾಕಬಹುದು. ಅಂಡ್ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ, ನಿಮ್ಮ ಒಂದು ಏಜ್ ಅಂದ್ರೆ ವಯಸ್ಸಿನ ಮಿತಿ ಎಷ್ಟಿರ್ಬೇಕು ಅಂತಂದ್ರೆ 20 ವರ್ಷದ ಮೇಲ್ಪಟ್ಟವರಾಗಿರ್ಬೇಕು, ಹಾಗೇನೆ 40 ವರ್ಷದ ಒಳಗಡೆಯವರಾಗಿರ್ಬೇಕು ಅಂತ ತಿಳಿಸಿದ್ದಾರೆ. ಓಕೆನಾ? ಸೊ ಈ ಏಜ್ ಅಂದ್ರೆ 20 ರಿಂದ 40 ಒಳಗಡೆ ನೀವು ಮಿಡಲ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು. ಹಾಗೇನೆ ಇದಕ್ಕೆ ಯಾವ ಕ್ಯಾಸ್ಟ್ನವರಾಗಿರ್ಬೇಕು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಮಾತ್ರ ಇದಕ್ಕೆ ಒಂದು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಅರ್ಹರಾಗಿರ್ತಾರೆ. ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಆಗೋದಿಲ್ಲ. ಅಂದ್ರೆ SC ಮತ್ತೆ ST ಅವರಿಗೆ ಮಾತ್ರ. ಓಕೆನಾ? ಸೊ ಅಂತವರು ಮಾತ್ರ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೊಂಡು ಲೋನ್ ಅನ್ನ ಪಡ್ಕೋಬಹುದು. ಓಕೆನಾ? ಅಂಡ್ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ನೀವು ಕೇಳೋದಾದ್ರೆ, ಮೇನ್ ಆಗಿ ನೀವು ಗ್ರಾಮ ಕಚೇರಿಗೆ ಹೋಗಿ. ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೊಡ್ತಾರೆ. ಓಕೆನಾ? ಇದೇನೀಗ ಹೊಸದಾಗಿ ಬಂದಿರುವಂತಹ ಯೋಜನೆ ಏನಲ್ಲ, ಪ್ರತಿ ವರ್ಷ ಕೂಡ ಬರ್ತಾ ಇರುತ್ತೆ. ಆದ್ರೆ ಇಂತಿಷ್ಟು ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಇರುತ್ತೆ. ಓಕೆನಾ? ತುಂಬಾ ದಿನ ಇದಕ್ಕೆ ಅವಕಾಶ ಇರೋದಿಲ್ಲ. ಅಂಡ್ ಈ ವರ್ಷದಲ್ಲಿ ಹಾಕೋದಕ್ಕೆ ಇವಾಗ ಓಪನ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಪ್ಪ ಈ ಒಂದು ಅರ್ಜಿಯನ್ನ ಹಾಕೋದಕ್ಕೆ ಅಂತಂದ್ರೆ ಇದೇ ಸೆಪ್ಟೆಂಬರ್ 10ನೇ ತಾರೀಕಿನ ಒಳಗಡೆ. ಓಕೆನಾ? ಅಂಡ್ ಆ ಲೋನ್ ಅನ್ನ ತೀರಿಸಲಿಕ್ಕೆ ನಿಮ್ಗೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ 1 ವರ್ಷ ಟೈಮು, 2 ವರ್ಷ ಟೈಮು ಅಂತ ಹೇಳ್ಬಿಟ್ಟು. ಅಂಡ್ ಬಡ್ಡಿ ಕೂಡ ಇರುತ್ತೆ. ಇದಕ್ಕೆ ತುಂಬಾ ಕಡಿಮೆ ಪರ್ಸೆಂಟ್ ಅಲ್ಲಿ ಬಡ್ಡಿ ಇರುತ್ತಂತೆ. ಸೊ 70% ಸಬ್ಸಿಡಿನೇ ಸಿಕ್ಬಿಡುತ್ತಲ್ವಾ. ಈಗ 4 ಲಕ್ಷ ಏನಾದ್ರೂ ನೀವು ಲೋನ್ ತಗೊಂಡ್ರಿ ಅಂತ ಹೇಳಿದ್ರೆ 70% ಅಂತ ಹೇಳಿದ್ರೆ ಇನ್ನೊಂದು 1/4% ಹಣವನ್ನ ಅಷ್ಟೇ ನೀವು ಸಾಲ ತೀರಿಸಬೇಕಾಗುತ್ತೆ ಸರ್ಕಾರಕ್ಕೆ. ಇಲ್ಲಿ 70% ನಿಮ್ಗೆ ಫುಲ್ ಫ್ರೀ ಆಗಿ ಹಣ ಬಂದ್ಬಿಡುತ್ತೆ. ಸೊ ನೀವು ಯಾರಾದ್ರೂ SC ST ಜನಾಂಗದವರು ಇದೀರಾ ಅಂತಂದ್ರೆ, ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ಹೋಗಿ ಅರ್ಜಿಯನ್ನ ಹಾಕೊಳ್ಳಿ. ಇನ್ನು 5 ದಿನ ಟೈಮ್ ಇದೆ. ನಿಮ್ಗೆ ಏನಾದ್ರೂ ವಿಡಿಯೋ ನೋಡ್ತಾ ಇರೋರಿಗೆ ಇದ್ರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಇದರ ಬೆನಿಫಿಟ್ ಅನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಹಾಗೇನೆ ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕೋಬೇಕು ಅಂತ ಹೇಳಿದ್ರೆ ಗ್ರಾಮ ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಹಾಕೋಬಹುದು. ಹಾಗೆ ನಿಮ್ಮ ಹತ್ತಿರದ ಸೈಬರ್ ಕೆಫೆಗಳಲ್ಲೂ ಕೂಡ ಹಾಕೊಡ್ತಾರೆ. ಹಾಗೇನಾದ್ರೂ ಅಲ್ಲಿ ಹಾಕೋದಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಗ್ರಾಮ ಕಚೇರಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಓಕೆನಾ? ಇದಾಗಿತ್ತು ಇವತ್ತಿನ ಮಾಹಿತಿ. ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ಸ್ವಲ್ಪ ಆದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದ ಪ್ರತಿನಿತ್ಯದ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.